ಫೈನಲಿ ಹೋಳಿಗೆ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಇವತ್ತು ನೋಡ್ರಿ ಊರಿನಿಂತ್ರ ಬಂದೀವಿ. ಸ್ವಲ್ಪ ನಿನ್ನೆ ಸಂಜೆಗೆ ಲೇಟಾಗೆ ಬಂದೆವು. ಯಾಕಂದ್ರೆ ಅಲ್ಲೇ ಲೇಟಾಗೆ ಬಿಟ್ಟಿದ್ರಂತ ಸ್ವಲ್ಪ ಲೇಟೇ ಆಗೋಯ್ತು ಇಲ್ಲಿ ಬರೋದ್ರಾಗ. ಏನೂ ಇಲ್ಲಾಂದ್ರೆ 8:30 9 ಗಂಟೆನೇ ಆಗೋಯ್ತು ಬರೋದ್ರಾಗ. ಮತ್ತು ಸ್ವಲ್ಪ ಸುಸ್ತಾಗಿ ಬಂದೆವು ಅಂತೇಳಿ ಸ್ವಲ್ಪ ಮುಂಜಾನೆ ಎದ್ದ ತಕ್ಷಣವೇ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಅಂತೂ ನೋಡು ಗತಿ ಆಗಿರಲಿಲ್ಲ. ಅಷ್ಟು ಗಲೀಜಾಗಿಬಿಟ್ಟಿತ್ತು ಮನೆ. ಯಾಕಂದ್ರೆ ಸೈಡಿಗೆ ಅಲ್ಲಿ ನಮ್ಮ ಮನೆ ಹಿಂದಿನ ಸೈಡ ಬೋರ್ ಬೇರೆ ಹಾಕಿದ್ರಲ್ಲ, ಕಿಟಕಿನೂ ಮುಚ್ಚಿರಲಿಲ್ಲ ರೋಡ್. ಅದಕ್ಕಲ್ಲಿ ಅಂತಾರೆ ಹೆಣ್ಮಕ್ಳಿಗೆ ಮನ್ಯಾಗ ಒಬ್ಬರೇ ಇರ್ಬೇಕಂತೇಳಿ. ಇಬ್ಬರು ಇವರೇ ಆಗಿಬಿಟ್ರೆ ಹಳೆಮ ಆಗಿದ್ದ ಸಂಬಂಧ ಮನೆ ಕಿಟಕಿನೂ ಮುಚ್ಚಿರಲಿಲ್ಲ. ಎಲ್ಲ ಕಡೆ ಧೂಳು ನೋಡ್ರಿ. ಅಡುಗೆ ಮನೆ ಅನ್ನೋದು ಕೂನ್ ಸಿಗ್ಲಾರ್ದಂಗೆ ಆಗ್ಬಿಟ್ಟದ. ಆ ರೇಂಜಿಗೆ ಆಗ್ಬಿಟ್ಟದ. ಎಲ್ಲ ಕಡೆ ಧೂಳು ಬಾಂಡೆ ಸಾಮಾನಲ್ಲಿ ಒಂದು ಕಿಟಕಿಯೊಳಗೆ ಎಲ್ಲ ಕಡೆಯೂ ಧೂಳು. ಎಲ್ಲ ಕಡೆ ನೋಡಪ್ಲೇ ಇರಲಿಲ್ಲ. ಅಷ್ಟು ಇದು ಆಗಿಬಿಟ್ಟಿತ್ತು ನೋಡ್ರಿ. ಕೈಗೆ ಹಿಡಿದ್ರೆ ಪೂರ್ತಿ ಕೈಯಾಗೆ ಬರ್ಲತ್ತಿತ್ತು. ಹಿಂಗೆ ಮಣ್ಣು ಅಷ್ಟು ಇದು ಆಗಿಬಿಟ್ಟಿತ್ತು ಅಡುಗೆ ಮನೆ. ಮೊದಲಿಗೆ ಅಡುಗೆ ಕೆಲಸ ಎಲ್ಲ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಅಂತೇಳಿ ಮಾಡ್ಲಾತ್ತೀನಿ ನೋಡ್ರಿ. ಇವತ್ತಿನ ಸ್ಪೆಷಲ್ ನೋಡ್ರಿ ಅಲಸಂದಿ ಬೇಳೆ ಪಲ್ಯ, ಆಮೇಲೆ ಶೇಂಗಾ ಹಿಂಡಿ, ಆಮೇಲೆ ಉಳ್ಳಾಗಡ್ಡಿ ಚಟ್ನಿ, ರೊಟ್ಟಿ, ಮೊಸರು, ಆಮೇಲೆ ಈ ಮಾವಿನಕಾಯಿ ನೋಡ್ಲಿಕ್ಕೆ ಕಗ್ಗಿ ಅನ್ನಿಸ್ತಾವೆ. ಆದ್ರೆ ಇನ್ನೂ ಹಣ್ಣು ಆಗಿಲ್ಲ. ಇಷ್ಟು ರುಚಿಯಾವ ಅಂದ್ರೆ ಪೂರ್ತಿ ನಾವು ಕಸಕನ್ನು ತಿಂದ್ರು ಅಷ್ಟೊಂದು ರುಚಿಯಾವ ನೋಡ್ರಿ. ಪೂರ್ತಿ ಹಿಂಗೆ ಹುಳಿನೇ ಇಲ್ಲ. ಒಂದು ಸ್ವಲ್ಪನೂ ಹುಳಿ ಇಲ್ಲ. ಅಷ್ಟು ಚಂದ ಮಾವಿನಕಾಯಿ. ನಾ ಅಂದ್ರೆ ಉಪ್ಪಿನಕಾಯಿ ಹಾಕ್ಬೇಕಂತೇಳಿ ಅಂತಂದ್ರೆ ಉಪ್ಪಿನಕಾಯಿ ಹಾಕಂಗೆ ಆಗಲ್ಲ. ಇದು ಕುಲ್ಲ ತಿಂದೆ ಖಾಲಿ ಮಾಡಾತೀನಿ. ಊಟಕ್ಕೆಲ್ಲ ರೆಡಿ ಮಾಡಿ ನಮ್ಮ ಮನೆಯಾಗ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ. ಒಂದು ಸಲ ಅಲ್ಲ, ಫಸ್ಟಿಗೆ ಒಂದು ಸಲ ಮಾಡಿ ಆಮೇಲೆ ಮತ್ತೆಲ್ಲ ಕ್ಲೀನಾಗಿ ಮತ್ತೆ ಒರೆಸ್ಕೊಳತ್ತೀನಿ. ನಾವು ಒಂದು ಸಲ ಫಸ್ಟಿಗೆ ಮಾಡಿದ್ರು ಮತ್ತು ಸ್ವಲ್ಪ ನಾವು ಉಳಿದಿರ್ತದೆ ಅಂತೇಳಿ ಮತ್ತೊಂದು ಸಲ ಕ್ಲೀನಿಗೆ ಒರೆಸ್ಕೊಂಡ್ರೆ ಕ್ಲಿಯರ್ ಆಗ್ತದೆ ಅಂತೇಳಿ. ಯಾಕಂದ್ರೆ ಒಂದು ವೇಳೆ ನಾವೇನಾದರೂ ಊಟ ಮಾಡ್ಲಿಕ್ಕಂದ್ರೆ ಅಡುಗೆ ಕೆಲಸ ಎಲ್ಲ ಮಾಡಿದ್ರಾಗ ಲೇಟ್ ಆಗ್ತದೆ. ಎಲ್ಲ ಕ್ಲೀನ್ ಮಾಡಿದ್ರಾಗ ಲೇಟ್ ಆಗೋ ಸಂಬಂಧ ಮತ್ತೆಲ್ಲರೂ ಆಮೇಲೆ ಹಸಿತಾರೆ ಅಂತೇಳಿ ಅಡುಗೆ ಮಾಡಿದ್ಮೇಲೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಹೆಣ್ಮಕ್ಳು ಹೆಂಗತ್ತಂದ್ರೆ ನಾವು ಈ ಕಡೆ ಅವ್ರ ಮನೆಗೆ ಹೋಗಾಗ ಒಂಥರ ಖುಷಿಯಿಂದ ಹೋಗಿ ಇದು ಬಂದು ನೋಡ್ಬೇಕಾದ್ರೆ ಒಂಥರ ಮನುಷ್ಯಾಗೆ ಒಂಥರ ಬೇಜಾರಾಗ್ಬಿಡ್ತು ಮನೆ ನೋಡಿದ್ರೆ. ಯಾಕಂದ್ರೆ ಒಂದು ತಿಂಗಳ ತನಕ ಇದ್ದು ಬಂದೀವಿ ಅಂದ್ರೆ ಮನೆ ನೋಡಪ್ಪಲ್ಲಿ ಇರಲಿಲ್ಲ. ಅಷ್ಟು ಇದು ಆಗಿಬಿಟ್ಟಿತ್ತು ಮನೆ. ಅದಕ್ಕಾಗಿ ನಾವಿದ್ರೆ ಡೈಲಿ ಒರೆಸ್ಕೊತಾ ಮಾಡ್ಕೊತ ಇರ್ತೀವಲ್ಲ, ಅಲ್ಲೇ ಅಡುಗೆ ಮಾಡ್ತಿರ್ತೀವಲ್ಲ. ನಮಗಂತೂ ಸ್ಪೆಷಲ್ ಅದ್ರಾಗ ಅಡುಗೆ ಮನೆ ಕ್ಲೀನ್ ಇದ್ದರೆ ಸ್ವಲ್ಪ ಸಮಾಧಾನ ಅನ್ನಿಸ್ತದೆ. ಎಷ್ಟೇ ಒರೆಸಿದ್ರು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಗೆ ಮತ್ತೆ ಸ್ವಲ್ಪ ಡೈಲಿ ಸ್ವಲ್ಪ ಒರೆಸುತ್ತಾನೋ ಅದು ಅನ್ಸಂಗಿಲ್ಲ. ಅದಕ್ಕಾಗಿ ನೋಡಿರಿ ಎಲ್ಲ ಕಡೆ ಎಲ್ಲ ಗ್ಲಾಸ್ ಅದು ಇದು ಎಲ್ಲ ಭಾಂಡೆದು ಎಲ್ಲ ತೊಳೆದಿದ್ದಾಯಿತು. ಅಲ್ಲಿ ಒಂದು ಚೂರ್ನೂ ಬಿಡಲಿಲ್ಲ. ಪೂರ್ತಿ ಕವರ್ ಆಯಿತು. ಯಾಕಂದ್ರೆ ಎಲ್ಲ ಕ್ಲೀನ್ ಅನಿಸಿದ್ರೆ ನಮಗೊಂಥರ ಸಮಾಧಾನ ಅನ್ನಿಸ್ತದೆ. ಅದಕ್ಕಾಗಿ ಎಲ್ಲ ಕಡೆ ಒರೆಸಿ ಮಾಡಿ ಅವರ ನಮ್ಮ ಚಿನ್ನ ಅಂತೂ ಹೊರಗೆ ಆಡ್ಲತ್ತಿದ್ರು. ನಾ ಅವ್ರ ಜೊತೆ ಅಂತ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಎಷ್ಟಿದ್ರು ಏನು ಅನ್ಸಲ್ಲ. ಇವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಹೈರಾಣ ಅನ್ನಿಸ್ತದೆ. ಯಾಕಂದ್ರೆ ಏನಾದರೂ ಒಂದು ಕಿಟ್ಲೆ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಹಾಗೆ ಅವ್ರ ಜೊತೆನೇ ಆಟ ಆಡ್ಕೊ ಸ್ವಲ್ಪ ಹೊರಗೆ ಆಡ್ಲತ್ತಾರ ಅಂತೇಳಿ ಹಂಗೆ ಒರೆಸೋದು ಮಾಡೋದು ನಡೆದ ನೋಡ್ರಿ. ಆ ಕಡೆ ವರ್ಷ ಹೋಗಿನಿ. ನಮ್ಮ ಸೋನನ ಆಟ ನೋಡ್ರಿಲ್ಲ. ಸೋನು ಏನು ಮಾಡತ್ತಿ? ಇಲ್ಲಿ ಔಷಧ ತಗೋಬಾರ್ದು. ಅಲ್ಲೋ ನಿನ್ನಂತ ಒಂದು ಪಾಪ ಅದ ನೋಡಲ್ಲ. ಈಗ ಅದೇನು ಮಾಡತ್ತ ಪಾಪ? ಯಾರವರು? ಸೋನು ಕರಿ. ಸೋನುಗ ಒಲ್ಲತ್ತಾ ಕರಿ. ಸೋನು ಕರಿ. ನಿನ್ನಂಗೆ ಕ್ಯೂಟ್ ಅದನು. ಕ್ಯೂಟ್ ಅದ ನಿನ್ನಂಗತ್ಲೆ. ಕ್ಯೂಟ್ ಅದಲ್ಲ? ಹೆಂಗೆ ಮಾಡ್ತದ ನೋಡುದು ನಿನ್ಗತ್ಲೇನೆ? ಏನಪ್ಪ ಏನತ್ತ? ಪಾಪ ಅದ? ಅದ್ರ ಹೆಸರೇನು? ಪಾಪನ ಹೆಸರೇನು? ಕರಿ ಪಾಪ ಕರಿ. ಇನ್ನು ಊರಿಂದ ಬರುವಾಗ ಸ್ವಲ್ಪ ಶೇಂಗಾ ಪುಡಿ ಕೊಟ್ಟು ಕಳಿಸ್ಯಾಳಮ್ಮ. ಶೇಂಗಾ ಬೆಲ್ಲ ಕೊಟ್ಟಿದ್ದು ಅಲ್ಲೇ ಮಾಡ್ತೀನಿ ಅಂತಂದರು. ನಾನೇ ಸ್ವಲ್ಪ ಜಲ್ದಿ ಹೋಗೋದಾತನ ಮತ್ತು ಅಷ್ಟೇ ಪುಡಿ ಕೊಟ್ಟು ಕಳ್ಸ್ಯಾರ. ಇಲ್ಲ ಬೇಡ ನೀವೇ ಮಾಡ್ಕೊಂಡು ತಿನ್ನಿರಿ ಅಂತಂದ್ರು. ಕೇಳಿಲ್ಲ. ಹುಡುಗರದವ ತಿನ್ನೋಕೆ ಅಲ್ಲೇ ಮಾಡ್ಕೊ ಹೋಗೋತಂದ್ರು. ನನಗೊಂದು ಭಯ ಮಾಡ್ಲಿಕ್ಕೆ ಬೇರೆ ಬರೋಂಗಿಲ್ಲಲ್ಲ, ಬರ್ತಾವಿಲ್ಲ ಅನ್ಕೋ ಅಂತ ತಂದೆ ನಾನು. ಒಂದು ಅರ್ಧ ಡಬ್ಬಿಗಿಂತಲೂ ಜಾಸ್ತಿನೇ ಅದ. ಆಲ್ರೆಡಿ ಎಲ್ಲ ಒಳ್ಳಾಗೆ ಕೊಟ್ಟು ಕಳ್ಸ್ಯಾರ. ಅದು ನಾವು ಮಿಕ್ಸಿಗೆ ಹಾಕಿ ಮಾಡೋದಕ್ಕಿಂತಲೂ ಇನ್ನೂ ಕೈಲೇನು ಒಳಗೇನು ಕೊಟ್ಟಿರ್ತಾರಲ್ಲ ಅದಂತೂ ಟೇಸ್ಟ್ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತದೆ. ನಾರ್ಮಲಾಗಿ ನಾನು ಸ್ವಲ್ಪ ಬಿಸಿನೀರು ಕಾಸ್ಲಕ್ಕೆ ನೋಟಿನಿ. ಬೇರೆದಕ್ಕೆ ಸ್ವಲ್ಪ ಬೇಕಾಗ್ಯದ. ಆಲ್ಮೋಸ್ಟ್ ಇಲ್ಲ ಹೆಂಗತ್ತಂದ್ರೆ ಶೇಂಗಾ ಪುಡಿದು ಹಿಟ್ಟಿನ ಥರ ನಾದಬೇಕಾದ್ರೆ ಆದಷ್ಟು ಗಟ್ಟಿದ್ರೆ ಚಲೋ ಅನ್ನಿಸ್ತದೆ. ಎಲ್ಲ ನಮ್ಮ ಹೇಳಿ ಕಳಿಸಿಳು. ನಾನು ಫಸ್ಟ್ ಮಾಡ್ಲತ್ತೀನಿ. ನನಗೊಂದು ಅಷ್ಟೊಂದು ಇದು ಇರಲಿಲ್ಲ. ಅದಕ್ಕಾಗಿ ಅರ್ಧನೇ ತೊಗೊಂಡಿನಿ. ಮತ್ತು ಚಲೋ ಅದು ಅಂದರೆ ಇನ್ನೂ ಅರ್ಧ ಮಾಡ್ಲಿಕ್ಕೆ ಬರ್ತದೆ ಅಂಥೇಳಿ. ಇದೇನು ಜಾಸ್ತಿ ಕೈ ಹಿಡಿಯೋಂಗಿಲ್ಲ. ಆದ್ರೂ
ನೋಡಿರಿ ಸ್ವಲ್ಪ ಬೆಚ್ಚಗಾದ್ರೆ ನೀರು ಸಾಕು, ಪೂರ್ತಿ ಸುಡು ನೀರ್ಲಿಕ್ಕೆ ನಡೀತದೆ. ಈಗ ನೋಡಿರಿ ಇಷ್ಟೇ ನೀರು ಸಾಕು, ಇಷ್ಟಾದರೆ ಪೂರ್ತಿ ಇದ್ರಾಗೆ ಗಟ್ಟಿ ಆಗ್ತದೆ. ಇಲ್ಲ ಹಾಗೆ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ನಮ್ಗೆ ಇನ್ನೂ ಸ್ವಲ್ಪ ಅಳಸ್ಬೇಕಂತಂದ್ರೂ ಆದಷ್ಟು ಇದು ಹಿಟ್ಟು ಗಟ್ಟಿದ್ರೆ ಚಲೋ ಅನ್ನಿಸ್ತದೆ. ಇದು ಪುಡಿ ಇತ್ತಂದ್ರೆ ಇನ್ನೂ ಸ್ವಲ್ಪ ಮ್ಯಾಗ ಸ್ವಲ್ಪ ಹಿಂಗೆ ಕೈಲಿ ಚಿಮ್ಕಿಸ್ಕೊಂಡೆ ನಾದ್ಬೇಕತ್ತಿದ್ದು. ಅದಕ್ಕಾಗಿ ನಾನು ಹಾಗೆ ನಾದ್ಲಾತೀನಿ ನೋಡಿರಿ. ನೀರು ಒಟ್ಟು ಜಾಸ್ತಿನೇ ಹತ್ತಂಗಿಲ್ಲ ಇದಕ್ಕೆ. ನೀರು ಹಾಗೆ ಸ್ವಲ್ಪ ನಾದ್ಕೋತ ಹೋದಂಗೆ ಇದು ಗಟ್ಟಿ ಆಗಿಬಿಡ್ತದೆ ಪೂರ್ತಿ. ನೋಡಿರಿ ಹಿಂಗೆ ಹತ್ಕೊಂಡಂಗೆ ಆಗ್ತದೆ. ಹಾಗೆ ನಾದ್ಕೋತ ಹೋದಂಗೆ. ಆಲ್ರೆಡಿ ನಾನು ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟು ನಾದಿಟ್ಟಿನಿ, ಅದನ್ನು ಸ್ವಲ್ಪ ನೆಂದಿರ್ತದೆ. ಇದು ಹಿಟ್ಟು ನಾದಿದ್ರಾಗ ಅದನ್ನು ನೆಂದಿರ್ತದೆ. ಆಮೇಲೆ ಎರಡು ಮಾಡ್ಲಿಕ್ಕೆ ಚಲೋ ಅನ್ನಿಸ್ತದೆ ಅಂಥೇಳಿ ಫಸ್ಟ್ ಟೈಮ್ ಮಾಡ್ಲಾತೀನಿ ಅಂತಂದ್ರೆ, ಆದರೂ ಬರಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂಥೇಳಿ ಮಾಡ್ಲಾತೀನಿ. ನೋಡಿರಿ ಎಷ್ಟು ಗಟ್ಟಿ ಆಯಿತು. ಈ ಥರ ಗಟ್ಟಿ ಆಗುತ್ತೆ. ನಾನು ಸ್ವಲ್ಪ ನಾದಬೇಕು. ಒಂದೇ ಕೈಲಾದ್ರೂ ನಾದ್ಬೋದು, ಇಲ್ಲ ಎರಡು ಕೈಲಾದ್ರೂ ನಾದ್ಬೋದು. ಇದು ಭಾಳ ಟಫ್ ಏನಿಲ್ಲ ನಾದೋದು. ಭಾಳ ಅಂದ್ರೆ ಭಾಳ ಈಸಿ ಅದ. ಹಾಗೆ ಕೈಲಿ ಚಿಮ್ಕಿಸ್ಕೊಂತೆ ನಾದ್ಬೇಕು ನೀರು. ಒಮ್ಮೆ ಸ್ಪೆಷಲ್ ಇನ್ನೊಂದು ಏನಂತಂದ್ರೆ, ಒಮ್ಮೆ ನಾವು ನೀರು ಹಾಕಿದ್ರೆ ಹಳಸಾಗ್ಬಿಡ್ತದೆ ಇದು. ಆದಷ್ಟು ಇದು ಹಿಟ್ಟು ನಾದ್ಲಕ್ಕೆ, ಶೇಂಗಾ ಪುಡಿ ನಾದ್ಲಕ್ಕೆ ಕಡಿಮೆ ನೀರು ಹತ್ತೋದ್ರಿಂದ ಸ್ವಲ್ಪ ಹಾಕ್ಕೋತೆ ನಾದಬೇಕು. ಒಮ್ಮೆ ನೀರು ಹಾಕ್ಕೊಂಡೇವು ಅಂದ್ರೆ ಒಮ್ಮೆ ಹಳಸಾಗ್ತದೆ ಅಂತ ನಮ್ಮ ಅವ್ವ ಬರೋ ಹೇಳೇ ಕಳಿಸಿಳು. ಅದಕ್ಕಾಗಿ ನಾನು ಟ್ರೈ ಮಾಡಿ ನೋಡು ಅಂತೇಳಿ ನಾಡ್ದೆ ಸಕ್ಸಸ್ ಆಯ್ತು ಇದೊಂದು ಹಿಟ್ಟು ನಾದೋದೊಂದು. ಈಗ ನೋಡಿರಿ ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಇದು ಈಗ ನಾನು ಮೊದಲಿಗೆ ಇಲ್ಲಿ ಹಿಟ್ಟು ನಾದಿಟ್ಟಿದ್ದೆ. ಜಾಸ್ತಿ ಕರೆಕ್ಟಾಗಿ ನೆಂದಿರ್ತದೆ ಅಂಥೇಳಿ ಒಂದು 10-15 ನಿಮಿಷ ಮೇಲೆ ಆಯ್ತು ಹಿಟ್ಟು ನಾದಿಟ್ಟು. ಈಗ ಹಿಟ್ಟು ನಾದಿದ್ದು ಆಯಿತು. ಈಗ ಇದನ್ನು ನಾದಿದ್ದೈತಲ್ಲ, ಇದಕ್ಕೆ ಇನ್ನೊಂದು ಏನತ್ತಂದ್ರೆ, ಇದಕ್ಕೆ ಜೋಳದ ಹಿಟ್ಟು ತೊಗೋಬೇಕಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಅವ್ವ ಹೇಳಿಂದೆಲ್ಲ ರೆಡಿ ಮಾಡ್ಕೊಳತ್ತೀನಿ ನಾನು. ಜೋಳದ ಹಿಟ್ಟು ಸೋಸಿ ಇಟ್ಕೊಂಡಿನಿ. ಜೋಳದ ಹಿಟ್ಟು ಎದ್ದೆದ್ದು ನಾದ್ಬೇಕಂತ. ನಾವು ಹಿಟ್ಟಿನ ಚಪಾತಿಯನ್ನು ಮಾಡ್ತಾರೆ ಅದೇ ಥರ ಇದನ್ನು ಎದ್ದೆದ್ದು ನಾದಬೇಕು. ಈಗ ನೋಡಿರಿ ಇದನ್ನು ನೆಂದದ್ದು ಕಂಪ್ಲೀಟಾಗಿ. ಈಗ ಸ್ವಲ್ಪ ಎಣ್ಣೆ ತೊಗೊಂಡಿನಿ. ಎಣ್ಣೆ ಅಂತೂ ಜಾಸ್ತಿ ಹತ್ತಂಗಿಲ್ಲ, ಇದಕ್ಕೆ ಕೈಗೆ ಹಚ್ಕೊಳಕ್ಕೆ ಅಷ್ಟೇ ಆಗ್ತದೆ. ನೋಡಿರಿ ಸ್ಟಾರ್ಟಿಂಗ್ ಫಸ್ಟಿಗೆ ಮಾಡತ್ತೀನಿ ನೋಡಿರಿ. ಸ್ವಲ್ಪ ಉಳ್ಳಿ ತೊಳತೀನಿ, ಸಣ್ಣದೊಂದು ಉಳ್ಳಿ ಹಿಟ್ಟಿಂದು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸರಿಯಾಗಿ ಇಷ್ಟು ಉಳ್ಳಿ ಮಾಡ್ಕೊತೀನಿ ನೋಡಿರಿ. ನಮ್ಗೆ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣ ತೊಗೋಬೋದು. ಫಸ್ಟ್ ಟೈಮ್ ಮಾಡ್ಲಾತೀನಿ, ನಂತರ ಒಂಥರ ಏನೋ ಎಕ್ಸೈಟ್ಮೆಂಟ್ ಯಾವ ಥರ ಆತವ ಅಂತೇಳಿ. ಆದ್ರೂ ಯಾವುದೇ ಕೆಲಸ ಬರಲ್ಲ ಅನ್ನೋದಕ್ಕಿಂತ ಫಸ್ಟಿಗೆ ಒಂದು ಸಲ ಟ್ರೈ ಮಾಡಿ ನೋಡಿದ್ರಾಗ ಅದು ಖರಾಬೇ ಆಗಲಿ ಅಥವಾ ಚಲೋನೇ ಆಗಲಿ ಅದು ಸಂಬಂಧಪಡಲ್ಲ. ಪ್ರಯತ್ನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ಆದರೂ ಇದು ಬರ್ಲಕತ್ತೆಲ್ಲನೂ ಸರಿಯಾಗಿ. ಈಗ ಸರಿಯಾಗಿ ಇಷ್ಟು ಕೂಡಿಸ್ಕೋಬೇಕು. ಸಾಮಾನ್ಯವಾಗಿ ಹೆಂಗಂತ ನಾವು ಊರಿನ ಹೋಳಿಗೆ ಏನು ಮಾಡ್ತೀವಲ್ಲ, ಅದು ಹೆಂಗೆ ತುಂಬ್ಕೋತೀವಲ್ಲ ಊರನ್ನ, ಎಲ್ಲ ಸೇಮ್ ಅದೇ ಥರನೇ. ಊರ್ನಾಯ್ತು, ಸಜ್ಜಕದ ಹೋಳಿಗೆ ಆಯಿತು, ಎಲ್ಲನೂ ಸೇಮೇ ಅನ್ನಿಸ್ತವೆ. ಈಗ ನೋಡಿರಿ ಸರಿಯಾಗಿ ತುಂಬ್ಕೊಂಡಿದ್ದಾಯಿತು. ನಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು, ದೊಡ್ಡ ಬೇಕಂದ್ರೆ ಅಷ್ಟು ಮಾಡ್ಕೋಬೋದು. ನಮಗೆ ಹೋಳಿಗೆ ಯಾವ ಪ್ರಮಾಣ ಬೇಕೋ ಆ ಪ್ರಮಾಣ ಕಂಪ್ಲೀಟಾಗಿ ಎಲ್ಲ ಶೇಂಗಾ ಪುಡಿ ಅದರಾಗ ಶೇಂಗಾದಿದ್ದು ತುಂಬಿದ್ದಾಯಿತು. ಈಗ ಸ್ವಲ್ಪ ಜೋಳದ ಹಿಟ್ಟಿಗೆ ಎದ್ದೈತಿ ನೋಡಿರಿ. ಎರಡೂ ಸೈಡ್ ಎದ್ದು ಸ್ವಲ್ಪ ಸೈಡಿಗೆ ಇಟ್ಟು ಎದ್ದಿದ್ರೆ ಆಮೇಲೆ ಹಿಂಗೆ ಚಪಾತಿ ಥರ ಲಟ್ಟಣಿಗೆ ತೀಡ್ಬೋದು ನೋಡಿರಿ. ಇದು ಮಾಡ್ಲಕ್ಕತ್ತು ಬಳಕ ಅನಿಸ್ಲಾತದ ನನಗೆ. ಇದೇನು ಭಾಳ ಬಿರಿಯಾನಿ ಇಲ್ಲ, ಭಾಳ ಅಂದ್ರೆ ಭಾಳ ಈಸಿ ಅದ ಅಂತೇಳಿ ಈಗ ಬೆಳ್ಳುಣ್ಣಿಗೆ ತೀಡ್ತೀನಿ ನೋಡಿರಿ. ಅಲ್ಲಿ ಹೇಳುತ್ತೆ ನಾವು ಸಾಮಾನ್ಯವಾಗಿ, ಯಾಕಂದ್ರೆ ಪ್ರತಿ ಸಲ ಊರಿಗೆ ಬರಾಗೂ ಕೊಟ್ಟು ಕಳಿಸ್ತಾರೆ ಅವರು. ಹೀಗೆ ಅಂತಲ್ಲ, ಈ ಸಲ ನಾವು ಜಲ್ದಿ ಹೋಗ್ತೀವತ್ತಂದ್ರಾಗ ನಮ್ಮ ಮನೆಯವರು ಜಲ್ದಿ ಹೋಗೋಮ್ ಅಂದ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ರು. ಅಲ್ಲಿದೆ ನಾನು ಹಾಕಿಬಿಟ್ಟು ಅಷ್ಟೊತ್ತಿಗೆ ಮಾಡ್ತಿದ್ರು. ಪಾಪ ಅವರು ಮಾತು ಕುಂತಾರೆ ಅಂತೇಳಿ, ಬೇಡ ಸುಮ್ಮನೆ ಅವ್ರ ಕೈಲಿ ಯಾಕೆ ಹಚ್ಚುಮ್ ಅಂತೇಳಿ ನಾನು ಬಿಟ್ಟೆ. ಅದಕ್ಕಾಗಿ ಅವರು ಬೇಡ ತಂದರು ಕಟ್ಟೋದ್ರು. ಅದು ಬಿಟ್ಟಿದ್ದನ್ನ ಚಲೋನೇ ಅನಿಸ್ಲಾತದ. ನಾನು ಇಲ್ಲಿ ಕಲ್ತಂಗೆ ಆಗ್ತದೆ. ನೆಕ್ಸ್ಟ್ ಟೈಮ್ ಮಾಡಾಗು ನೋಡಿರಿ ಎಷ್ಟು ಈಸಿ, ಎಷ್ಟು ಚಂದ ಬಂತು. ಇನ್ನೇನು ಜಾಸ್ತಿ ಟೈಮ್ನು ತೊಗೊಳಿಲ್ಲ. ಎಷ್ಟು ಈಸಿ ಒಳಗೆ ತೀಡಿದ್ರು ನಮಗೆ ಯಾವ ಪ್ರಮಾಣ ಬೇಕು ಅಷ್ಟು ಪ್ರಮಾಣ ತೀಡ್ಕೊಂಡು ಹಂಚಿನೊಳಗೆ ಹಾಕಿ ಸ್ವಲ್ಪ ಹಂಚು ಕಾಯ್ದ್ಮ್ಯಾಗ ಎಣ್ಣೆ, ಇದಕ್ಕಂತೂ ಎಣ್ಣೆ ಹತ್ತೋದೇ ಇಲ್ಲ. ಹಂಚೆಲ್ಲ ಕಾಯ್ತನ ಬಿಟ್ಟು ಹಂಚು ಕಾದ್ಮ್ಯಾಗ ಸ್ವಲ್ಪ ಹಿಂಗೆ ಕೈ ತಟ್ಟು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಹಂಚು ಕಾದೋದೇನಿಲ್ಲ ಅಂತೇಳಿ. ಆಮೇಲೆ ಹಾಕಿಬಿಡೋದು. ಗ್ಯಾಸ ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟರೆ ಸ್ವಲ್ಪ ಚಲೋ ಚೆಂದ ಬೇಯ್ತಾವೆ ನೋಡಿರಿ. ಈಗ ಹಾಕಿದೆ ಶೇಂಗಾ ಹೋಳಿಗೆ ಎಷ್ಟು ಚೆಂದಾಗ್ಯದ. ಅಷ್ಟು ದಪ್ಪನೂ ಇಲ್ಲ, ಅಷ್ಟು ಸಣ್ಣೂ ಇಲ್ಲ. ಈಗ ನೆಕ್ಸ್ಟ್ ಆ ಕಡೆ ಹೋಳಿಗೆ ಬೈಲಾಗ್ತದ. ಇನ್ನೊಂದು ಮಾಡ್ಲಾತೀನಿ ನೋಡಿರಿ. ಇಲ್ಲಿ ನನಗಂತೂ ಫಸ್ಟಿಗೆ ಮಾಡೀನಿ, ಭಾಳ ಅಂದ್ರೆ ಭಾಳ ಈಜಿ ಅನ್ನಿಸ್ತು. ಈಗ ನೆಕ್ಸ್ಟ್ ಒಂದು ಮಾಡ್ಲಾತೀನಿ. ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನೋಡಿರಿ. ಇದು ಭಾಳ ಕಡಿಮೆ ಟೈಮಿನಾಗೂ ಆಗ್ತದೆ. ಸ್ವಲ್ಪ ಏನದು ಹಿಟ್ಟು ಆಮೇಲೆ ಇದು ಶೇಂಗಾ ಬೆಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿರ್ತೀವಿ. ಇಲ್ಲಿ ನೋಡಿರಿ ಪುರಿ ಉಬ್ಬಿದಂಗೆ ಎಷ್ಟು ಚೆಂದ ಉಬ್ಬ್ಯದ ನೋಡಿರಿ, ಎಷ್ಟು ಚೆಂದ. ನಾವು ಯಾವುದೇ ಕೆಲಸ ಫಸ್ಟ್ ಮಾಡಲಿ ಅದು ಸೆಕೆಂಡ್ ಮಾಡಲಿ, ಅದು ಯಾವುದೇ ಕೆಲಸ ಮಾಡಿ ಸಕ್ಸಸ್ ಆದ್ರೆ ಭಾಳ ಅಂದ್ರೆ ಅದು ಮನುಷ್ಯಗೆ ಆಗೋ ಖುಷಿನೇ ಬೇರೆ ಇರ್ತದೆ. ಈಗ ನೋಡಿರಿ ಹೊಳಿಸಿ ಹಾಕ್ತೀನಿ ನೋಡಿರಿ, ಎಷ್ಟು ಮಸ್ತ್ ಉಬ್ಬ್ಯದ, ಪುರಿ ಉಬ್ಬಿದಂಗೆ ಸೇಮ್ ಚೆಂದಾಗ್ಯದ. ಈಗ ನೆಕ್ಸ್ಟ್ ಇದು ಹೋಳಿಗೆ ಏನು ಬೈಲಾತಿರ್ತದಲ್ಲ, ಮತ್ತು ಈಗ ಇದು ಅದು ಮಾಡ್ಲಾತಿದ್ಮೇಲೆ ಇನ್ನೊಂದು ಹೋಳಿಗೆ ಅದನ್ನು ಈಗ ಸರಿಯಾಗಿ ತುಂಬ್ಕೊತೀನಿ ನೋಡಿರಿ.
ಈಗ ನೋಡಿರಿ 2 ಹೋಳ್ಗೆ ಕಂಪ್ಲೀಟ್ ಆಯ್ತು. ಈಗ 3ನೇದೊಂದು ಹಾಕ್ಲತ್ತೀನಿ. ಅದಕ್ಕೆ ಸ್ವಲ್ಪ ಇದು ತಳಗೆ ಮಾಡೀನಿ. ಕಂಪ್ಲೀಟಾಗಿ ನೋಡಿರಿ ಒಂದು 15 ರೀ, ಒಂದು 16 17 ಅಷ್ಟೊಂದು ಎಣಸಿಲ್ಲ ನಾನು. ಯಾವುದೂ ಖರಾಬಾಗಿಲ್ಲ, ಎಲ್ಲನೂ ಎಷ್ಟು ಮಸ್ತ್ ಆಗ್ಯಾವ ನೋಡಿರಿ. ಒಂದಕ್ಕಿಂತಲೂ ಒಂದು ಚೆಂದ ಆಗ್ಯಾವ. ಫಸ್ಟ್ ಟೈಮ್ ಮಾಡೀನಂದ್ರೆ ಎಲ್ಲ ಹೋಳ್ಗೆನೂ ಚೆಂದಾಗ್ಯಾವ. ನನಗಂದ್ರೆ ಭಾಳ ಖುಷಿ ಆಯಿತು. ನಾನು ಏನು ಬರ್ತಾವಿಲ್ಲ ಅಂದ್ಕೊಂಡು ಅನ್ಮಾನ್ಸ್ಕೋತೆ ಮಾಡಾದೆ. ಆದರೂ ಒಂದು ಸಲ ಟ್ರೈ ಮಾಡೋಮಂತೇಳಿ ಮಾಡಿದೆ. ಎಲ್ಲನೂ ಭಾಳ ಚೆಂದಾಗ್ಯಾವ. ಫೈನಲಿ ಹೋಳ್ಗೆ ಮಾಡೋದಿತ್ತು. ಶೇಂಗಾ ಹೋಳ್ಗೆ ಕಂಪ್ಲೀಟ್ ಮಾಡಿ ಸ್ವಲ್ಪ ಸಂಜಿಕೆ ಮಾಡಿದ್ದೆ. ಅದಕ್ಕಾಗಿ ಒಂದು ಬುಟ್ಟಿ ಒಳಗೆ ಹಾಕಿಟ್ಟಿನಿ ನೋಡ್ರಿ. ಎಷ್ಟು ಮಸ್ತಾಗಿ ಒಂದೂ ಖರಾಬಾಗಿಲ್ಲ. ಸ್ಪೆಷಲಿ ಏನಂತಂದರೆ ಅದು ನಮ್ಮ ಅವ್ವರೇ ಮಾಡಿಕೊಡ್ತಿದ್ರು. ಸ್ವಲ್ಪ ಶೇಂಗಾ ಪುಡಿ ನಾವು ಹೋಗೋದು ಸ್ವಲ್ಪ ಜಲ್ದಿ ಹೋಗ್ತೀವಿ ಅಂತನ ಅಷ್ಟೇ ಶೇಂಗಾ ಪುಡಿ ತುಂಬಿಟ್ಬಿಟ್ರಿ. ಇಟ್ಟಿದ್ದೊಂದು ಮೇಲೆ ಚಲೋನೇ ಆಯ್ತು. ಯಾಕಂದ್ರೆ ನಾವು ಕಲ್ತಂಗಾಯ್ತು. ಒಂದೊಂದು ಕೆಟ್ಟಿ ನೋಡ್ರಿ ಎಷ್ಟು ಮಸ್ತಾಗ್ಯಾವ ಅಂತೇಳಿ ನೋಡ್ರಿ. ಒಂದೊಂದು ಖರಾಬಾಗಿಲ್ಲ. ಇದು ಸ್ವಲ್ಪ ನಮ್ಮ ಸೋನಾ ತಿಂದಿಟ್ಟನಿದು. ಫಸ್ಟ್ ಟೈಮ್ ಮಾಡಿನಂದ್ರು ಒಂದು ಖರಾಬಾಗಿ ಭಾಳ ಚೆಂದಾಗ್ಯಾವ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಮಾಡಿದ್ದು ಯಾವುದೇ ಅಡುಗೆ ಆಗಲಿ ಅಥವಾ ಇದು ಹೋಳಿಗೆ ತಲೆ ಯಾವುದೇ ಏನೇ ಮಾಡೋದು ಸ್ವಲ್ಪ ಚಲೋ ಆದ್ರೆ ಭಾರಿ ಖುಷಿ ಅನ್ನಿಸ್ತು ನಮಗಂತೂ. ನೋಡ್ರಿ ಎಷ್ಟು ಮಸ್ತಾಗ್ಯಾವ. ಒಂದಕ್ಕಿಂತಲೂ ಒಂದು ಚೆಂದಾಗ್ಯಾವ. ನಾ ಇಲ್ಲಿ ಒಂದರೆ ಏನಾದರೂ ಬರ್ತಾವೇನಿಲ್ಲ ಮಾಡ್ಲಕ್ಕ ಅನ್ಕೊಂಡಿದ್ದೆ. ಇಷ್ಟು ಭಾಳ ಚೆಂದಾಗ್ಯಾವ. ಊರಿಗೆ ಹೋಗೋದು ಹೆಂಗೆ ಇರ್ಲಕ್ಕ ಮನೆ ಅಂತೂ ಪೂರ್ತಿ ಎಲ್ಲ ಧೂಳು ಹಿಡಿದ್ಬಿಟ್ಟಿತ್ತು. ಚಿನ್ನರಿ ಅಂತೂ ಫಸ್ಟೇ ಹೋಗ್ಬಿಟ್ಟಿದ್ದ ಊರಿಗೆ. ಅಲ್ಲಿ ಹೋಗಿ ಇರ್ತಾನೇನಿಲ್ಲ ಅಂದ್ಕೊಂಡ್ರೆ, ಆದರೂ ಇದ್ದ. ಫಸ್ಟ್ ಟೈಮ್ ಬಿಟ್ಟು ಅದನ್ನತ್ತನ ಇರ್ತಾನೇನು ಇಲ್ಲ ಅಂತ ಇರಲ್ಲ, ವಾಪಸ್ ಬರ್ತಿರ್ಬೋದು ಅಂದ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ತಮ್ಮನ ಜೊತೆ ಹೋಗಿದ್ನಲ್ಲ, ಆದರೂ ಇದ್ದ. ಫಸ್ಟ್ ನಾವು ಅವಾಗ ಹೋದೊಂದು 20 ದಿನಕ್ಕೆ ಅದು ನಾವು ಹೋಗಿದ್ವಿ. ಸೈಡಿ ಬೇರೆ ಬೋರ್ ಬೇರೆ ಹಾಕಿಬಿಟ್ಟಿದ್ರಲ್ಲ, ಅದಕ್ಕಾಗಿ ಕಿಟಕಿನೂ ಮುಚ್ಚಿರ್ಲಿಲ್ಲ ಇವರು. ಯಾಕಂದ್ರೆ ದುಕಾನ್ಗೆ ಹೋಗಿರ್ತಾರೆ, ಮಧ್ಯಾಹ್ನಕ್ಕೇನು ಬರೋಂಗಿಲ್ಲ. ಅದಕ್ಕಾಗಿ ಅಷ್ಟೇ ಬಿಟ್ಟುಬಿಟ್ರೆ ಆ ಮನೆಯೆಲ್ಲ ಸಿಕ್ಕಾಪಟ್ಟಿ ಧೂಳ. ಮನೆ ಬಂದು ಕ್ಲೀನ್ ಮಾಡಿದ್ರಾಗೆ ನನಗಂತೂ ಸಾಕಾಗಿ ಹೋಯ್ತು. ಬಂದು ಒಂದು ದಿನ 2 ದಿನ ಟೈಮ್ ಅದಕ್ಕೆ ತೊಗೋತದೆ. ಯಾವುದನ್ನು ಸದ್ಯಕ್ಕೆ ಅಡುಗೆ ಮನೆ ಒಂದು ಕ್ಲೀನ್ ಆಗ್ಯದ. ಯಾಕಂದ್ರೆ ಹೆಣ್ಣು ಮಕ್ಳಿಗೆ ಸಾಮಾನ್ಯ ಹೆಂಗತ್ತಂದ್ರೆ ಈ ನೆರೆ ಕ್ಲೀನ್ ಇರ್ತಿಲ್ಲ ಗೊತ್ತಿಲ್ಲ. ಅಡುಗೆ ಮನೆ ಮಾತ್ರ ಸ್ವಲ್ಪ ಸ್ವಚ್ಛ ಇದ್ದರೆ ಸ್ವಲ್ಪ ಅಡುಗೆ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ಬಂದ ತಕ್ಷಣ ಕೆಲಸ ಮೊದಲ ಅದು ಅಡುಗೆ ಮನೆ ನೋಡಿದ ತಕ್ಷಣ ಎಲ್ಲ ಕಡೆ ಪೂರ್ತಿ ಧೂಳಲ್ಲ, ಬಾಂಡೆ ಮ್ಯಾಗ ಧೂಳ, ಎಲ್ಲ ಕಡೆನೂ ಪೂರ್ತಿ ಧೂಳಾಗಿಬಿಟ್ಟಿತ್ತು. ಯಾಕಂದ್ರೆ ಕಿಟಕಿ ಮುಚ್ಚಿರಲಿಲ್ಲ. ಅದಕ್ಕಾಗಿ ಸ್ವಲ್ಪ ಕಿಟಕಿ ಮುಚ್ಚೋ ಸ್ವಲ್ಪ ಧೂಳು ಬರ್ತಿರ್ಲಿಲ್ಲ. ಬಾಗಿಲು ಮುಚ್ಕೊಂಡ್ರೆ ಮಲ್ಕೋತಾರ ಕೆಲಸ ನೋಡ್ರಿ. ಕಿಡ್ಲೆಗಳು ಇದೇ ಥರ ಅನ್ನಿಸ್ತದ. ಆಯ್ತು ಇನ್ನೇನು 1ನೇ ತಾರೀಕಿಗೆ ಏನೋ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡ್ತದ, ಅವಾಗ ಹೋಗ್ತಾರೆ. ಮನೆಯಾಗಿದ್ರೆ ಬರೀ ಇಂಥದೇ ನೋಡು, ಒಂದು ಮಲ್ಕೊಳ್ಳೋದಿಲ್ಲ ಮಾಡೋದಿಲ್ಲ. ಅವ ಇನ್ನೂ ಸಣ್ಣ ಮಲ್ಕೊಳಾನ. ಇವನಂತೂ ಮಧ್ಯಾಹ್ನದ ನಿದ್ದಿನೇ ಬರೋಂಗಿಲ್ಲ. ಏನಾದರೂ ಒಂದು ಕಿಟ್ಲೆ ಮರ್ಕೊಂತ ಇರ್ತಾನೆ. ಇಲ್ಲಿ ನೋಡ್ರಿ ಪ್ಲೇಟ್ನಾಗ ಅಕ್ಕಿ ಇಟ್ಕೊಂಡು ಬರೀ ಅಕ್ಕಿ ತಿನ್ನೋದು ಹುಚ್ಚು ಭಾಳ ಅದ ಇವನಿಗೆ. ಬರೀ ಅಕ್ಕಿ ತಿಂತಾನೆ. ಇಲ್ಲಿ ನೋಡಿದ ಶೇಂಗಾ ಪುಡಿ ನಾನು ಶೇಂಗಾ ಹೋಳ್ಗೆ ಮಾಡೀನಿಲ್ಲ. ಇದು ಅರ್ಧ ತೊಗೊಂಡು ಅರ್ಧ ಮಾಡೀನಿ. ಸ್ವಲ್ಪ ತುಂಬ್ಲಕ್ಕೆ ಬಂದಿತ್ತಿದ್ದು. ಫಸ್ಟ್ ಟೈಮ್ ಮಾಡ್ತೀನಿ, ಹೆಂಗೆ ಅಥವಾ ಹೆಂಗಿಲ್ಲ ಸ್ವಲ್ಪ ಮಾಡಿ ನೋಡುವ ಅಂತೇಳಿ ತೊಗೊಂಡಿದ್ದೆ. ಆದರೂ ಒಂದು ಖರಾಬಾಗಿಲ್ಲ, ಚೆಂದ ಅದಾವ. ನೆಕ್ಸ್ಟ್ ಟೈಮ್ ಅದಿಷ್ಟು ಖಾಲಿ ಆದ ಬಳಿಕ ನೆಕ್ಸ್ಟ್ ಟೈಮ್ ಇದು ಮಾಡ್ಬೇಕಂತ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಲತ್ತೀನಿ ಬರ್ತವೆ ಇಲ್ಲ ಅಂತೇಳಿ ನಾನು ಸ್ವಲ್ಪ ತೊಗೊಂಡಿದ್ದೆ ಹಿಟ್ಟು. ಅಂದ್ರೆ ಸ್ವಲ್ಪ ಪುಡಿ ತೊಗೊಂಡೆ, ಆಮೇಲೆ ಸ್ವಲ್ಪ ನಾದಿದ್ದೆ ನಾನು. ಅದಕ್ಕಾಗಿ ಇಷ್ಟು ಭಾಳ ಚೆಂದಾಗ ನೆಕ್ಸ್ಟ್ ಟೈಮ್ ಅಷ್ಟು ಖಾಲಿ ಆಗಿಂದ ನೆಕ್ಸ್ಟ್ ಟೈಮ್ ಇದು ಮಾಡ್ತೀನಿ. ಯಾಕಂದ್ರೆ ನಮ್ಮ ಮನೆ ಪ್ರತಿಯೊಬ್ಬರು ಸ್ವೀಟ್ ಇಷ್ಟಪಡೋದಂತ ಶೇಂಗಾ ಹೋಳಿಗೆ ಅಂತೂ ಜಲ್ದಿನೇ ಖಾಲಿ ಆಗಿಬಿಡ್ತಾವೆ. ನಾವು ಊರಿಗೆ ಬರೋ ದಿನನೇ ಅವತ್ತೇ ಕುಟ್ಟಿಸಿಂದ್ರೆ ಮಾಡ್ಲಾಕತ್ತಿದ್ರು ಅವರು. ನಾವು ಸ್ವಲ್ಪ ಜಲ್ದಿ ಹೋಗೋದಾಗ್ತದ ಬೇಡ ಆತಂದ್ರು. ಇಲ್ಲ ಕುಟ್ಟು ಮಾಡಿ ಕಳಿಸ್ತೀನಿ ಅಂತ ನಾವು ಶೇಂಗಾದ ಹೋಳಿಗೆ ನಾವು ಬೇಡ ಅಂತಂದೇವು. ಯಾಕಂದ್ರೆ ಜಲ್ದಿ ಹೋಗೋದಾಗ್ತದೆ ಅಂದ್ಕೊಂಡು. ಆಮೇಲೆ ಇವ್ರು ಮಲ್ಕೊಂಡ್ಬಿಟ್ರೆ ಅಲ್ಲಿ 4 ಗಂಟೆಗೆ ಸಂಜೆಗೆ ಹೋಗುವಂತೇಳಿ ಮಲ್ಕೊಂಡ್ಬಿಟ್ರು. ಆಮೇಲೆ ಮಾಡ್ತೀನಿ ಅಂತ ಸ್ವಲ್ಪ ನೀಟ್ನಾದಂದ್ರು. ನಾನು 4ಕ್ಕೆ ಬೇಸರ ಮಾಡ್ಕೊಂಡ್ಬಿಟ್ಟೆ. ಮತ್ತೇನಂತಂದ್ರೆ ನಾವು ಪುಡಿ ಕಟ್ತೀನಿ ಅಲ್ಲೇ ಹೋಗಿ ಮಾಡನಿ ಅಂತಂದ್ರು. ಆದರೂ ಅನ್ಕೋತೆ ಬಂದು ನನಗೆ ಬರ್ತವೇನಿಲ್ಲ ಗೊತ್ತಾಗಲ್ಲ ನೋಡಿ, ಏನು ಮಾಡ್ತೀನಿ ಗೊತ್ತಿಲ್ಲ. ನಾನು ಪುಡಿ ತಿಂತೀನಿ ಹೋಳ್ಗೆ ಮಾಡ್ಲಿಕ್ಕೆ ಬರಲಿಲ್ಲ ಅಥವಾ ಏನಾರ ಮಾಡಂತೇಳಿ ಪೂರ್ತಿ ಅರ್ಧ ಇಟ್ಕೊಂಡು ಅರ್ಧ ಕಟ್ಟಂದ್ರು ಪೂರ್ತಿ ಈ ಕಡೆ ಕಟ್ಟಿಬಿಟ್ರೆ. ಸದ್ಯ ತಂದಿದ್ದಕ್ಕೆ ಅದು ಯೂಸ್ ಆಯಿತು. ಪೂರ್ತಿ ಮಾಡಿದೆ ಕಂಪ್ಲೀಟಾಗಿ. ಯಾಕಂದ್ರೆ ನನಗಂತೂ ಶೇಂಗಾ ಹೋಳ್ಗೆ ಆಮೇಲೆ ಊರಿನ ಹೋಳ್ಗೆ ಅಂದ್ರೆ ಭಾಳ ಇಷ್ಟ. ಪ್ರತಿಯೊಬ್ಬರು ನಮ್ಮ ಮನೆಗೆ ಇಷ್ಟಪಟ್ಟು ತಿಂತಾರೆ. ರುಚಿ ಯಾವುದೇ ಅಲ್ಲ ಅನ್ನಲ್ಲ. ಕರ್ದ ಐಟಮ್ಗಿಂತೂ ನಮ್ಮ ಮನೆಗೆ ಮಾಡೋದು ಜಾಸ್ತಿ ರುಚಿ ಐಟಮೇ ಇಷ್ಟಪಡ್ತಾರೆ ಅಂತೇಳಿ ಜಾಸ್ತಿ ಅದೇ ಮಾಡ್ತಿರ್ತೀವಿ. ಪ್ರತಿ ಸಲ ಊರಿಗೆ ಬರೋವಮ್ಮನು ಅಲ್ಲಿ ತವ್ರ ಮನೆಗೆ ಹೋಗಿ ಬರೋ ಮತ್ತಿಗೆ ಏನಾದರೂ ಒಂದು ಈ ಥರ ಹೋಳ್ಗೆ ಮಾಡಿ ಫಿಕ್ಸ್ ಕಟ್ತಾನೆ ಇರ್ತಾರೆ ಅವರು. ಅದಕ್ಕಾಗಿ ತೊಗೊಂಬಂದಿದ್ದೆವು. ಆದರೂ ಒಂಥರ ಅವ್ರು ಮಾಡ್ಲಾರ್ದೆ ಪುಡಿ ಕಳಿಸಿದ್ದು ಒಂದು ಮೈ ಚಲೋ ಐತೆ. ಯಾಕಂದ್ರೆ ಅದರದಿಂದ ನಾವು ಉಲ್ಟಾ ಕಲ್ತಂಗೆ ಆಯ್ತದು.